ಸೈನ್ ಕಳಿಸ್ತಾರೆ. ಯಾಕೋ ಇಷ್ಟು ಅವಸರ, ಎಣ್ಣೆ ನೋಡೋಗ್ಬಿಡ್ತಾಳ, ಅಲ್ಲೇ ಇರ್ತಾಳೆ ತಾನೆ. ಅವಾಗ ನೀನ್ ಕುದಿದ ಮೇಲೆ ಪದೇ ಬಿದ್ದಿತ್ತು ಗೊತ್ತಾ? ಅಮ್ಮ ಅವೆಲ್ಲ ಸುಮ್ಮನೆ ಬಾರಮ್ಮ ಹೋಗೋಣ ಕಣು. ಬಾರೋ ಒಂದ್ಸತಿ ನಮ್ಮ ಊರಿಗೆ ಸ್ವಾಮೀಜಿ ಬಂದಿದ್ದಾರಂತ ಹೋಗ್ ಬರೋಣ. ಅಮ್ಮ ಸ್ವಾಮೀಜಿ ಮಾತು ಕೇಳ್ತೀನಿ, ನನ್ಗೆ ಆಗ ಬಂದೇನು ಆಗಲ್ಲ ಕಣಮ್ಮ. ಇಲ್ಲ ಕಣು, ಎಲ್ಲ ಆಗುತ್ತೆ, ಬಾರೋ ಹೋಗೋಣ. ಸಮಸ್ಯೆ ಎಲ್ಲ ಬಗೆಹರಿಸ್ತೀನಿ. ನಿಂಗೇನಾದ್ರು ಗೊತ್ತಾ? ಗೊತ್ತಿಲ್ಲ, ಬಾರಮ್ಮ ಬಾರೋ ಹೋಗೋಣ. ನಡಿ ಶಿಷ್ಯ, ಆಸ್ಥಾನಕ್ಕೆ ಹೋಗಿ ಹೋಗೋಣ. ಸ್ವಲ್ಪ ಧ್ಯಾನ ಮಾಡ್ತಾ ಇರ್ತೀನಿ, ಆಮೇಲೆ ಎಲ್ಲಾನು ಕಳಿಸು. ಹೇಳು. ಕಸ್ಟಮರ್ಸ್ ಎಲ್ಲ ಬಾಕಿ ಇದ್ದಾರೆ, ಕರೆಯೋಣ. ಕಳಿಸು ಒಬ್ಬೊಬ್ಬರೇ ಆಗಿ ಯಾರು ಫಸ್ಟ್ ಇದೆ ಬರೋಣ. ನಮಸ್ಕಾರ ಸ್ವಾಮೀಜಿ ಇದ್ದಾರಾ? ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಏನಮ್ಮ ಬಂದಿರೋದು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಹೇಳಪ್ಪ, ಏನು ಬಂದಿರೋದು? ನನ್ನ ಮಗನಿಗೆ ಹೆಣ್ಣೋಡಕ್ ಹೋಯ್ತಿದ್ವಿ ಸ್ವಾಮಿ. ಬುದ್ಧಿನ ಕಲ್ತಿ ಬಿಟ್ಬಿಟ್ಟು ದಪುಷಕ್ಷಣನೂ ಶುಭಕ್ಷಣನೂ ಕೇಳ್ಕೊಂಡು ಹೋಗಿ ಬಂದೆ ಸ್ವಾಮಿ. ಓ ಆಯ್ತು. ಯಾವ ಬುದ್ಧಿದ ಮೇಲೆ ಬಿತ್ತಮ್ಮ? ಎಡ್ಗಡೆ ಬುದ್ಧಿದ ಮೇಲೆ ಸ್ವಾಮಿ. ಎಡ್ಗಡೆ ಬುದ್ಧಿದ ಮೇಲೆ. ಸರಿ. ನೀವು ಮದ್ವೆ ನೋಡ್ಬೇಕು. ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಹೋಗ್ತಿದ್ರಮ್ಮ? ಪೂರ್ವದಿಂದ ಪಶ್ಚಿಮ ಸ್ವಾಮಿ. ಪೂರ್ವದಿಂದ ಪಶ್ಚಿಮ. ಸರಿ, ನಿಮಗೆ ಒಳ್ಳೇದಾಗಿಲ್ವೋ ನೋಡೋಣ, ಪರಿಶೀಲನೆ ಮಾಡಿ ನೋಡೋಣ. ಇದನ್ನು ತಗೋ. ನಿಮ್ಮ ಅಮ್ಮನ ಆಶೀರ್ವಾದ ತಗೊಂಡು ನಿಮ್ಮ ಮನೆ ದೇವ್ರ ನೆನಪಿಸ್ಕೋ. ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೋ. ಯಾವ ಅಪಶಕನ ಆಗದೆ ಇರ್ಲಿ, ಎಲ್ಲ ಶುಭಶಕನೇ ಆಗಿರ್ಲಿ ಅಂತ ಬೇಡ್ಕೊಂಡು ಈ ಕಾಯಿನ ಹೊಡಿ. ಇದ್ರಲ್ಲಿ ಏನಾದ್ರು ಆಶ್ಚರ್ಯಕರವಾಗಿದೆ ಏನಾದ್ರು ಕಂಡು ಬಂದ್ರೆ ಯಾವ ಅಪಶಕನೂ ಅಲ್ಲ, ಎಲ್ಲ ಸರಿಯಾಗುತ್ತೆ ಅಂತ ಅರ್ಥ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಪ್ಪ. ನಮ್ಮ ಸ್ವಾಮೀಜಿ ಎಲ್ಲ ಒಳ್ಳೇದಾಗುತ್ತೆ. ಯಾವ ಅಪಶಕನೂ ಅಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಒಳ್ಳೆ ಹುಡುಗಿನ ಸಿಗ್ತಾರೆ. ನಿನಗೆ ಏನು ತೊಂದರೆ ಆಗಲ್ಲ, ಮುಂದಿನ ಜೀವನ ಸರಿಯಾಗಿರುತ್ತೆ ಅಂತ ಎಲ್ಲ ನೋಡಿ. ಹೂವು ಬಂದಿದೆ, ಆಶ್ಚರ್ಯಕರವಾಗಿದ್ದು. ಎಲ್ಲ ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಎಲ್ಲ ಶುಭಶಕನ, ಎಲ್ಲ ಒಳ್ಳೇದಾಗುತ್ತೆ. ಯಾವ ಅಪಶಕನೂ ಆಗಲ್ಲ. ಹೋಗಿ ಬನ್ನಿ. ಕಾಣಿಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಆಗ್ತದಮ್ಮ. ಸರಿ, ಹೋಗ್ಬಿಟ್ಟು ಎಕ್ಸ್ಟ್ರಾ ಬನ್ನಿ. ಅಯ್ಯೋ, ಹಾಳಾದ ಕೆಲಸ. ಸ್ವಾಮಿನ ನೋಡೋದ ಅಂತ ಅಂದ್ರೆ ನೋಡಕ್ಕೆ ಆಗ್ತಿಲ್ವಲ್ಲ. ಮನೆ ಕೆಲಸ ಮುಗಿದ್ರೆ ತೋಟ ಕೆಲಸ ಬರ್ತೈತೆ, ತೋಟ ಕೆಲಸ ಮುಗಿದ್ರೆ ಮನೆ ಕೆಲಸ ಬರ್ತೈತೆ. ಇವತ್ತೇನಾರ ಆಗ್ಲಿ ಸ್ವಾಮಿನ ನಾನು ನೋಡ್ಲೇಬೇಕು. ಒಳಗೆ ಮುಗ್ತೈತಲ್ಲ, ಸ್ವಾಮೀಜಿಗಳ ಧ್ಯಾನ ಕೂತಿದ್ದಾರೆ. ಸುಮ್ನೆ ಇರಯ್ಯ, ನಂದೇ ನನಗೆ ಆಗೋಗಿದೆ. ಹೇಳಮ್ಮ. ಸ್ವಾಮಿ, ನನ್ ಮನೆ ಕಟ್ಟಕ್ಕೆ ಸೈಟ್ ತಗೊಂಡಿದ್ದೀನಿ, ಆದ್ರೆ ಮನೆನೇ ಕಟ್ಟಕ್ ಆಗ್ತಿಲ್ಲ. ಏನಾದ್ರೂ ಒಂದು ಪರಿಹಾರ ಇದ್ರೆ ಕೊಡ್ರಿ ಸ್ವಾಮಿ. ಎಲ್ಲಿಂದ ಬಂದಿರೋದು ನೀನು? ಮೈಸೂರಿಂದ ಸ್ವಾಮಿ. ಮೈಸೂರಿಂದ ಇಲ್ಲಿ ತನಕ ಬಂದಿದ್ದೀನಮ್ಮ? ಅಯ್ಯೋ ಸ್ವಾಮಿ, ನಮ್ಮ ಅವ್ವ ಮನೆಗೆ ಬಂದಿದ್ದೆ, ಅದಕ್ಕೆ ಹಂಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋದ ಅಂತ ಬಂದೆ. ಸರಿ. ಎಷ್ಟು ಸೈಟು? 60ರಿಂದ 40 ಸ್ವಾಮಿ. ಓ, 60-40. ಸರಿ. ಯಾವ ದಿಕ್ಕಿಗೆ ಇದೆಯಮ್ಮ? ಪೂರ್ವ ದಿಕ್ಕಿಗೆ ಸ್ವಾಮಿ. ಪೂರ್ವ ದಿಕ್ಕಿಗೆ. ಇವಾಗ ನಿನ್ ಮನೆ ಕಟ್ಟಕ್ ಆಗುತ್ತೋ ಇಲ್ವೋ ಅಂತ ಕೇಳಕ್ ಬಂದಿರೋದು? ಹ್ಞೂ ಸ್ವಾಮಿ. ಸರಿ, ಹಾಗಾದ್ರೆ ಪರಿಶೀಲನೆ ಮಾಡಿ ನೋಡೋಣ ನಿನ್ ಮನೆ ಕಟ್ಟಕ್ ಆಗುತ್ತೋ ಇಲ್ವೋ ಅಂತ. ಈ ಕಡೆ ಬರಮ್ಮ ಶಿಷ್ಯ.
ಕೈ ಮುಂದೆ ಚಾಚಮ್ಮ. ಕಣ್ಮುಚ್ಚಿ ನೀನು ನಿನ್ ಮನೆ ದೇವರ ಹತ್ರ ಬೇಡ್ಕೋ, ಎಲ್ಲ ಒಳ್ಳೇದಾಗ್ಲಿ. ಇನ್ನ 1 ವರ್ಷದಲ್ಲಿ ಮನೆ ಕಟ್ಲಿ ನಾನು, ಎಲ್ಲ ಒಳ್ಳೇದಾಗ್ಲಿ, ಯಾವ ಅಡೆತಡೆಗಳು ಬೇಡ, ನೀಟಾಗಿ ಮನೆ ಕಟ್ಟಿ ಒಂದ್ ದೊಡ್ಡ ಮನೆ ಕಟ್ಟಿ ಚೆನ್ನಾಗಿ ಗೃಹಪ್ರವೇಶ ಮಾಡ್ಬೇಕು ಅಂತ ಕನ್ಸ್ಕೊಂಡಿದೀನಿ. ನನ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ ದೇವ್ರ ಹತ್ರ. ಕೈಯಲ್ಲಿ ಏನಿದೆ ದೋಸೆ ಮಾಡಿ ಎಲ್ಲರಿಗೂ ಕಾಣ್ತದ. ಕೈ ಹಿಡಿಯಮ್ಮ. ಪೌಡರ್ ಕೊಟ್ಟಿದ್ದಾರೆ. ನಿಧಾನಕ್ಕೆ ಕೈ ಮೇಲೆ ಕೈ ಇಟ್ಟು ನಿಧಾನಕ್ಕೆ ಉಜ್ಜ ಸ್ಟಾರ್ಟ್ ಮಾಡು ಕೈನ. ನಿಮ್ ಮನೆ ದೇವರ ಹತ್ರ ಬೇಡ್ಕೋ, ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಇವಾಗ ನಿನ್ ಕೈಯಲ್ಲಿ ಆಗಿರುವಂತದ್ದು ಏನಾದ್ರು ಬಣ್ಣ ತಿರುಗಿ ಬಂದ್ರೆ ನಿಂಗೆ ಒಳ್ಳೇದಾಗುತ್ತೆ ಅಂತ. ಇಲ್ಲ ಅಂದ್ರೆ ಏನು ಅಂದ್ರೆ ನಿಂಗಿನ್ನೂ ಅಡೆತಡೆಗಳು ಜಾಸ್ತಿ ಇದ್ದಾವೆ, ಇನ್ನು ಜಾಸ್ತಿ ವರ್ಷ ನಿನಗೆ ತಗೊಳ್ಳುತ್ತೆ ಮನೆ ಕಟ್ಟಕ್ಕೆ ಅಂತ ಅರ್ಥ. ನಿಧಾನ ಕೈ ತೆಗಿ. ಸ್ವಾಮಿ ಕೈ ಕೆಂಪುಗಾಗಿದೆ ಅನ್ನೋದ್ರೆ ನಾನು ಮನೆ ಕಟ್ತೀನಾ? ಹಾ, ಎಲ್ಲ ಚೆನ್ನಾಗಾಗುತ್ತೆ ಅಂತ, ಎಲ್ಲ ಒಳ್ಳೇದಾಗುತ್ತೆ. ಮನೆ ದೇವರ ಹತ್ರ ಎಲ್ಲ ಚೆನ್ನಾಗಿ ಬೇಡ್ಕೊಂಡಿದ್ಯಾ, ಇನ್ನ 1 ವರ್ಷದಲ್ಲಿ ಎಲ್ಲ ಮನೆ ಕಟ್ಟಕ್ಕಾಗತ್ತೆ. ಒಳ್ಳೇದಾಗ್ಲಿ. ಎಲ್ಲಿ ಹೋಗ್ತಿದ್ಯಮ್ಮ? ಹೋಗ್ಬೇಕಾದ್ರೆ ಹಂಗೆ ಹೋಗ್ತಿದ್ಯಾ, ಬರ್ಬೇಕಾದ್ರೆ ಹಂಗೆ ಬರ್ತೀಯಾ? ಏನಾದ್ರು ಕಾಣಿಕೆ ಹಾಕ್ಬಿಟ್ಟೋಗಮ್ಮ. ಅಯ್ಯೋ ನನ್ನ ತಕ ದುಡ್ಡೇ ಇಲ್ವಲ್ಲ. ಈಗ ಎಷ್ಟಂದ್ರೆ 5,000 ಹಾಕ್ಬಿಟ್ಟೋಗಮ್ಮ. ಅಯ್ಯೋ ಸ್ವಾಮಿ ನನ್ನ ತಕ ದುಡ್ಡೇ ಇಲ್ವಲ್ಲ ಸ್ವಾಮಿ. ಮೊಬೈಲ್ ಇದೆಯಾ ನಿನ್ನ ಹತ್ರ? ಹ್ಞೂ ಸ್ವಾಮಿ. ಅದ್ರಲ್ಲಿ ದುಡ್ಡಿದ್ಯಾ ಮೊಬೈಲಲ್ಲಿ? ಹ್ಞೂ ಐತೆ. ಅದಕ್ಕೂ ನಮ್ಮ ಹತ್ರ ಕರಿಯರ್ ಇದೆ, ಫೋನ್ ಪೇ ಮಾಡು. ಯಾಕೆ ಮುಂದಾಗ್ತು ದುಡ್ಡು? ಸ್ವಾಮಿ ನನ್ನ ಫೋನಿಗೆ ಹಾಕ್ತಿದ್ದೆ, ನಾವೆಲ್ಲ ಸರಿ ಮಾಡ್ಕೊಳ್ಳೋ ದುಡ್ಡು ಅರ್ಧ ಮಾಡ್ಕೊಳ್ಳೋದು. ಸರಿ ಸರಿ, ಹಾ ಧ್ಯಾನ ಮಾಡ್ತೀನಿ. ಸ್ವಾಮಿ ಈ ಕಡೆನಾ? ಎಷ್ಟ ಬರ್ರಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಏನೋ ಬಂದಿರೋದು? ಏನಂತ ಹೇಳಿ ಸ್ವಾಮಿ, ನನ್ ಗಂಡ ದಿನ ರಾತ್ರಿ ಕುಡ್ಕೊಂಡ್ ಬರ್ತಾನೆ. ಇನ್ನೇನಮ್ಮ? ದಿನ ರಾತ್ರಿ ಕುಡ್ಕೊಂಡ್ ಬರ್ತಾನೆ, ಜಗಳ ಆಡ್ತಾನೆ ಸ್ವಾಮಿ. ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ. ತುಂಬಾ ನಂಬಿದ್ದಾರೆ. ದಿನ ಅಂದ್ರೆ ದಿನ ಇದೆ ಕದೇನ, ಇಲ್ಲಾಂದ್ರೆ ಎಷ್ಟು ವರ್ಷದಿಂದ ಇದು ನಡೀತಿರೋದು? ಕಟ್ಕೊಂಡ್ ಬಂದಾಗಿಂದನೂ ಇದೇ ನಡೀತಿರೋದು ಸ್ವಾಮಿ. ಹಾ, ತುಂಬಾ ನಂಬಿದೆ ಗಣಪ. ಸರಿ, ಇದಕ್ಕೂ ಪರಿಹಾರ ಕೊಡೋಣ. ನಿಮ್ ಗಂಡಗೆ ಇವಾಗ ತಗೋ ಇದನ್ನ ನೀನು ಬೆಳಗ್ಗೆ ಹಾಲಿಗೆ ಹಾಕೊಡ್ಬೇಕು. ಅಯ್ಯೋ ಸ್ವಾಮಿ, ಅವನು ಹಾಲೆಲ್ಲ ಕುಡಿಯಲ್ಲ ಸ್ವಾಮಿ, ಆಲ್ಕೋಹಾಲ್ ಕುಡಿತಾನೆ. ಆಲ್ಕೋಹಾಲ್ ಕುಡಿಯೋದಾ? ಸರಿ, ನೀರಾದ್ರು ಕುಡಿತಾನಲ್ವಾ? ಕುಡಿತಾನ. ಅದು ಆ ನೀರಿಗೆ ಹಾಕ್ಬಿಟ್ಟು ಕೊಡು. ದಿನ ಕುಡಿಯೋಕೆ ಅದನ್ನ ಹಾಕೊಡು. ಇದೇನು ಸ್ವಾಮಿ? ಇದು ನಿನ್ ಗಂಡ ಮಧ್ಯಾಹ್ನದ ಹೊತ್ತು ಇದ್ರೆ ಇದನ್ನ ನಿನ್ ಗಂಡಗೆ ಸೇವಿಸಕ್ ಕೊಡು. ಚೆನ್ನಾಗಿ ತಿಂತಾನ ಅವನು. ಹಾಗಾದ್ರೆ ಎಲ್ಲಟ್ಟಿಗೆ ಅದನ್ನ ಹಾಕಿ ಚೆನ್ನಾಗಿ ಅರ್ಧಿ ನುಂಗ ಕೇಳು. ಆಯ್ತು ಸ್ವಾಮಿ. ನಿನ್ ಗಂಡ ಇನ್ನೊಂದು ವರ್ಷದಲ್ಲ 6 ತಿಂಗಳು ಕುಡಿಯೋದ್ ಬಿಡ್ತಾನೆ. ಎಲ್ಲ ಒಳ್ಳೇದಾಗುತ್ತೆ. ಇನ್ಮೇಲಿಂದ ಅವ್ನು ಕುಡಿಯೋದ್ ಬಿಡ್ತಾನೆ. ಹೋಗ್ಬಾರಮ್ಮ, ನಿನ್ ಬಾಳ್ ಒಳ್ಳೇದಾಗ್ಲಿ. ಆಯ್ತು ಸ್ವಾಮಿ, ಬರ್ತೀನಿ. ಎಷ್ಟಪ್ಪ? ಪಾಪ ನೀನ್ ಬಂದಿದ್ಯಲ್ವಾ, 800 ರೂಪಾಯಿ ಹಾಕ್ಬಿಟ್ಟೋಗಮ್ಮ. ಅಯ್ಯೋ, ಅಷ್ಟೆಲ್ಲ ಇಲ್ಲ ಕಣಪ್ಪ. ಎಷ್ಟೋ ಇದೆ ಅಷ್ಟು ಹಾಕ್ಬಿಟ್ಟೋಗಮ್ಮ. ಪಾಪ ಆಯ್ತು, ಇವಾಗ ಎಷ್ಟಿದೋ ಅಷ್ಟು ಹಾಕ್ತೀನಿ. ನನ್ ಗಂಡ ಕುಡಿಯೋದ್ ಬಿಟ್ಮೇಲೆ ಇನ್ನ ಜಾಸ್ತಿ ಕೊಡ್ತೀನಿ. ಎಷ್ಟ ಬಂದಿರಿ? ದೃಷ್ಟಿ ಎಲ್ಲ ಕಳಿಬೇಕಂದ್ರೆ ನಿನಗೊಂದು ಇದನ್ನ ಕಟ್ಟು ನಿನ್ ಬೈಕಿಗೆ. ಶಿಷ್ಯ ಕೊಡಲಿ. ಇಲ್ಲೇ ಮಾಡ್ತಿದ್ಯಾ ಅಲ್ಲಿ ಕೊಡಬಿಟ್ಟು. ತಗೋ ಇದನ್ನ ನಿನ್ ಗಾಡಿ ಕಟ್ಟು.
ದೃಷ್ಟಿ ಎಲ್ಲ ಹೋಗುತ್ತೆ. ಮತ್ತೆ ನಿಮ್ ಮನೆ ದೇವರಿಗೆ ಪೂಜೆ ಮಾಡಿಸಿ ಗಾಡಿ ತಗೊಳ್ಳಿ. ಪೂಜೆ ಮಾಡ್ತಿದ್ಯಾ ಇಲ್ವಾ? ಇಲ್ಲ ಸ್ವಾಮಿ, ಅವತ್ತು ದಿವಸ ಗಾಡಿ ಸುಮ್ಮನೆ ಮಾಡ್ತಿದ್ದೆ ಅಷ್ಟೇ. ಇನ್ನೊಂದ್ಸರಿ ಹೋಗ್ತಿರ್ಬೇಕು. ಹೋಗ್ ಒಂದ್ ತಿಂಗ್ಳಿಗೊಂದ್ಸರಿ ಪೂಜೆ ಮಾಡಿಸಿ. ಏನಾಗುತ್ತೆ ನಿಂದು? KTM ಬೈಕ್ ತಗೊಂಡಿದ್ಯಾ ಅಂತ ಒಂದ್ 50 ರೂಪಾಯಿ ಖರ್ಚು ಮಾಡಿ ಒಂದು ದಾರ ತಗೊಂಡು ಪೂಜೆ ಮಾಡ್ಸೋದಲ್ಲ. ಆಯ್ತು ಸ್ವಾಮಿ. ಹಾ ಸರಿ, ಹೋಗ್ಬಾ. ಎಷ್ಟಂದೆ ದುಡ್ಡು? 2 ಲಕ್ಷನ? ಒಂದ್ 5,000 ಹಾಕ್ಬಿಟ್ಟು ಹೋಗು. ಎಷ್ಟಪ್ಪ? ನಮಸ್ತೆ ನಮಸ್ತೆ. ಏನಮ್ಮ ಬಂದಿರೋದು? ಸರಿ ಸರ್ಕಬೇಕು, ಸರ್ಕ ಅದು ಸರ್ಕ ನನಗೆ ಭದ್ರಾವತಿ ಇಲ್ಲ ಅಂದ್ರೂ ಸುಮಾರು ಸ್ಕೂಲ್ಗಳಿದ್ದಾವೆ. ಅದ್ರಲ್ಲಿ ಭದ್ರಾ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಹೇಳ್ತಿದ್ಯಾ. ಇಲ್ಲಿ ಸೀಟ್ಸ್ ಸಿಗೋದು ಸ್ವಲ್ಪ ಕಮ್ಮಿ. ಚೆನ್ನಾಗ್ ಗೊತ್ತಾ ನಿನ್ ಮಗ? ಹಾ, ಹಾಗಾದ್ರೆ ನಿನಗೆ ಸೀಟ್ ಸಿಗುತ್ತಾ ನಿನ್ ಮಗನ್ಗೆ ಅಂತ ನೋಡೋಣ. ಹಾಗಾದ್ರೆ ಇವಾಗ ಎಲ್ಲೋತಿರೋದನು? ಹಾ, ಹಾಗಾದ್ರೆ ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ಯಾ? ಎಲ್ಲೂ ಒಳ್ಳೆ ಸ್ಕೂಲ್ಸ್ ಇದೆಯಾ? ಚೆನ್ನಾಗಿ ಪಾಠ ಮಾಡ್ತಾರೆ, ಇಲ್ಲೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಸೇರ್ಸು. ಇವಾಗ ನೋಡೋಣ ನಿನ್ ಮಗನ್ ಸೀಟ್ ಸಿಗುತ್ತಾ ಇಲ್ವಾ ಅಂತ. ಏನಮ್ಮ ವಯಸ್ಸು ಮೊಟ್ಟೆ ತಗೊಳ್ಳು. ಮೊಟ್ಟೆ ಕೊಡು. ಮೊಟ್ಟೆ ಇಸ್ಕೋ. ಅದನ್ನ ಈ ಫ್ಲಾಸ್ಕ್ ಒಳಗೆ ಹಾಕು. ಒಳಗೆ ಹಾಕು. ಆಗುತ್ತಾ ನೋಡು. ಒಡ್ಡೋಗ್ದಲ್ಲೇ ಇದ್ರೊಳಗೆ ಹೋಗ್ಬೇಕು. ಆಗುತ್ತಾ? ಮೈಕ್ ಹಿಡ್ಕೊಳ್ಳಿ. ಹಾಗಾದ್ರೆ ದೇವರ ಹತ್ರ ಬೇಡ್ಕೋಬೇಕು ನೀನು, ನಿಮ್ಮ ಮನೆ ದೇವರ ಹತ್ರ. ಇಲ್ಲ ಅಂದ್ರೆ ನಿಮ್ ಮಗನ್ ಸೀಟ್ ಸಿಗಲ್ಲ ಅಂತ ನೀನ್ ಬೇಡ್ಕೊಂಡಿಲ್ಲ. ನೀಟಾಗಿ ಬೇಡ್ಕೋ. ಒಳ್ಳೇದಲ್ಲಿ ನನ್ ಮಗನ್ ಸೀಟ್ ಸಿಗ್ಲಿ ಅಂತ ಬೇಡ್ಕೋ. ನೋಡ್ರಿ, ಇವಾಗ ನಮ್ ಗುರುಗಳು 1,000 ಆಗ್ತಾರೆ ನಿಮಗೆಲ್ಲ. ಹಾಕೋಲ್ಲ? ಈಗ ಈ ಮೊಟ್ಟೆ ಹೊಡಿದಾಗೆ ಅದ್ರೊಳಗೆ ಹಾಕ್ಬೇಕು. ಯಾವಾಗ ಯಾರು ಹಾಕ್ತೀರಾ? ಹೊಡಿದಾನೆ ಬರೀ ಹಾಕ್ಬೇಕು. ಯಾರು ಹಾಕ್ತೀರಾ? ಬರ ಹಾಕ್ಬ. ಹಾಕಿಲ್ಲ ಅಂದ್ರೆ 100 ರೂಪಾಯಿ ಕಟ್ಬೇಕು. ಹಾಕಿಲ್ಲ ಅಂದ್ರೆ 100 ರೂಪಾಯಿ ಕಟ್ಬೇಕು. ಮೊಟ್ಟೆ ಮಾಡ್ತೀಯಾ? ಆಯ್ತು ಮಾಡ್ಬಾ. ಏನಿವಾಗ ಯಾರು ಹಾಕ್ತೀರಿ ಮೊಟ್ಟೆ? ನಮಗೆ ಹೊಡಿದಿಂದ ಹಾಕ್ಬೇಕು. ನಾನಲ್ವಾ? ಇವಾಗ ಅಗ್ನಿದೇವತೆ ಹತ್ರ ಬೇಡ್ಕೋ, ಎಲ್ಲ ಆಗ್ಲಿ ಚೆನ್ನಾಗಾಗ್ಲಿ ಅಂತ. ಮೊಟ್ಟೆ ಒಳಗ್ ಹೋದ್ರೆ ನಿನ್ ಮಗನ್ ಸೀಟ್ ಸಿಗುತ್ತೆ. ಇಲ್ಲ ಅಂದ್ರೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟ. ಚೆನ್ನಾಗಿ ಓದ್ತೇನೆ ಅಂತ್ಯಾ? ಎಲ್ಲ ಚೆನ್ನಾಗಿ ಇನ್ನೂ ಓದ್ಬೇಕು. ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಓದಿಸ್ತಾರೆ ಕೂಡ. ಎಲ್ಲ ಟೀಚರ್ಸ್ ಆಕ್ಟಿವ್ ಆಗಿರ್ತಾರೆ, ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ನಿಮ್ಮ ಮಗನ್ ಸೇರಿಸಿದ್ರೆ ಒಳ್ಳೇದಾಗುತ್ತೆ. ಮೊಟ್ಟೆ ತಗೋತೀರಾ? ಮೊಟ್ಟೆ ಇಸ್ಕೋ ಈಗ. ನೋಡಿ, ಮೊಟ್ಟೆ ಒಳಗೆ ಹೋಗ್ತಿದ್ಯಾ? ನಿಧಾನಕ್ಕೆ ಮೊಟ್ಟೆ ಒಳಗೆ ಹೋಗ್ತಿದೆ. ಹಾಗಾದ್ರೆ ಮೊಟ್ಟೆ ಒಳಗೆ ಹೋಗ್ತಿದೆ ಅಂದ್ರೆ ನಿಮ್ ಮಗನ್ ಸೀಟ್ ಸಿಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಹಾ, ಹೋಗ್ಬಾ. ಅಡಿಲಿಂದ
ನೀರಜ. ಶಿಕ್ಷಣಕ್ಕೆ ಬಂದಂತವ್ರು ನೋಡಿ ಈ ಶಾಲೆ ತುಂಬಾ ಚಿರಕಾಲ ಸ್ಥಿರವಾಗಿರ್ತೀವಿ ಅಂತ ಹೇಳಿ ತಮ್ಮ ಕಾಲದಂತೆ ತಮ್ಮ ಮಕ್ಕಳಾದ್ರೂ ಸಹ ಮನೆಗೆ ಸೇರಿಸ್ತೀವಿ ಅಂತಿದ್ದಾರೆ. ಅಷ್ಟು ಹೆಮ್ಮರವಾಗಿ ನಮ್ಮ ಭದ್ರಾ ಪ್ರೌಢಶಾಲೆ ಬೆಳೀಲಿ. ನಮಸ್ಕಾರ ನಮಸ್ಕಾರ. ಸ್ವಾಮಿ ಬರಮ್ಮ. ನಮಸ್ತೆ ನಮಸ್ತೆ. ಏನ್ ಹೇಳಮ್ಮ ಬಂದಿರೋದು? ನನ್ನ ಅಣ್ಣ ಇದ್ದಾರೆ, ಇವಾಗ ಅವ್ರು SSLC ಓದ್ತಿದ್ದಾರೆ. ಏನು ಓದಲ್ಲ ಸ್ವಾಮಿ, ಸ್ಕೂಲಲ್ಲಿನೂ ಏನು ಓದಲ್ಲ, ಮನೆಯಲ್ಲಿನೂ ಏನು ಓದಲ್ಲ ಸ್ವಾಮಿ. ಅವ್ರು SSLC ಪಾಸ್ ಆಗ್ತಾನೋ ಇಲ್ಲ ಗೊತ್ತಿಲ್ಲ ಸ್ವಾಮಿ. ನಿಮ್ಮ ಅಣ್ಣ ಇವಾಗ SSLC, ಅವನು ನೀಟಾಗಿ ಓದ್ತಾ ಇಲ್ಲ ಅಲ್ವಾ? ಮನೇಲಿ ಓದಲ್ಲ, ಸ್ಕೂಲಲ್ಲಿ ಓದಲ್ಲ. ಹಾಗಾದ್ರೆ ಅವ್ನ ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಾದ್ರು. ಹಾಗಾದ್ರೆ ನಿಮ್ಮ ಅಣ್ಣ ಓದಲೇಬೇಕು, ಜೊತೆಗೆ ನಾವು ಹೇಗೋ ಒಂದು ಓದುವಂತ ಮನೋಭಾವ ತರ್ಬೋದು. ಆಯ್ತಾ? ಇವಾಗ ನೀನು ನೀರಲ್ಲಿ ಎಣ್ಣೆ ಹಚ್ಚಿದ್ರೆ, ನೀರಲ್ಲಿ ದೀಪ ಹಚ್ಚಿದ್ರೆ ಆಗುತ್ತೆ ಅಂತ. ನಿಮ್ಮ ಅಣ್ಣ ಪಾಸ್ ಆಗ್ತಾನೆ. ನಿಮ್ಮ ಅಣ್ಣ ಆದ್ರೂ ಓದ್ಲೇಬೇಕು. ಓದಲೇನೋ ಸಾಧ್ಯ ಇಲ್ಲ, ಸ್ವಲ್ಪ ಓದ್ಲೇಬೇಕು. ಅಲ್ಲೋ ಇಲ್ಲೋ ಒಂಚೂರು ಜಸ್ಟ್ ಪಾಸ್ ಆಗೋನು ಈಗೆಲ್ಲ ಜಾಸ್ತಿ ಮಾರ್ಕ್ಸ್ ತೆಗೆದು ಪಾಸ್ ಆಗ್ಬೇಕು ಮಾಡ್ಬೋದು. ನೀರಲ್ಲಿ ದೀಪ ಹಚ್ಬೇಕು. ಹಾಗಾದ್ರೆ ಶಿಷ್ಯ ಬೆಂಕಿ ಪಟ್ಟದ ಈಗ ನೀರಲ್ಲಿ ದೀಪ ಹಚ್ಚು. ಅದ್ರಲ್ಲಿ ದೀಪ ಹಚ್ಚಿದ್ರೆ ನಿಮ್ಮ ಅಣ್ಣ ಪಾಸ್ ಆಗ್ತಾನೆ, ಇಲ್ಲ ಅಂದ್ರೆ ಕಷ್ಟನೇ, ಆಗಕ್ಕಾಗಲ್ಲ. ದೀಪ ಹಚ್ಚಿದ್ದಾರೆ. ಹಾ, ನೀರಲ್ಲಿ ದೀಪ ಹಚ್ಚಿದೆ. ಹಾಗಾದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಅಂದ್ರೆ ನಿಮ್ಮ ಅಣ್ಣ ಪಾಸ್ ಆಗ್ತಾನೆ, ಆದ್ರೆ ನಿಮ್ಮ ಅಣ್ಣ ಓದಬೇಕು ಭಾವನೆ ಬಂದಿರುತ್ತೆ. ನೀಟಾಗಿ ಓದಿಸಿ. ನೀವು ಎಷ್ಟನೇ ಕ್ಲಾಸು? ಹಾ ಸರಿ, ನಿಮ್ಮ ಅಣ್ಣ ಚೆನ್ನಾಗಿ ಪಾಸ್ ಆಗ್ತಾನೆ, ಹೋಗ್ಬಾ, ಒಳ್ಳೇದಾಗಿ. ಅಣ್ಣೊಂದು ಎಕ್ಸಾಮ್ ಕಟ್ಬೇಕಲ್ವಾ, ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ. ಒಂದು 5,000 ಬೇಡ, ಒಂದು 2,000 ಆಗ್ಬಿಟ್ರು. ನೆಕ್ಸ್ಟ್ ಬರ್ರಿ. ನಮಸ್ಕಾರ ನಮಸ್ಕಾರ. ಏನಮ್ಮ ಬಂದಿರೋದು? ದೊಡ್ಡ ಆಸೆ ಏನಮ್ಮ ಅದು? ತುಂಬಾ ದೊಡ್ಡ ಆಸೆ ಇದೆ ಸ್ವಾಮಿ ನನಗೆ. ಹೇಳು ಅದನ್ನ ಮತ್ತೆ. ನಾನು ಸಾಯೋಷ್ಟೊತ್ತಿಗೆ ಚಂದ್ರಯಾನ ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಸ್ವಾಮಿ. ಓ, ದೊಡ್ಡ ಕನಸು. ಹೌದು ಸ್ವಾಮಿ. ಚಂದ್ರಕ್ಕೆ ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹೌದು ಸ್ವಾಮಿ. ಹಾಗಾದ್ರೆ ಭೂಮಿಲಿ ಅದೇನಾ? ಹಾ, ಇದೊಂದು ಅದು ಚಂದ್ರಂಗೆ. ಅದ್ರಲ್ಲಿ ನೀನ್ ಹೋಗ್ಬೇಕು ಅಂತ ಆಸೆ ನಿನಗೆ. ಹೌದು ಸ್ವಾಮಿ. ಸರಿ, ಅದ್ರಿಂದ ನೀನ್ ಹೋಗಕ್ ಆಗುತ್ತಾ ಇಲ್ವ ಅಂತ ನೋಡೋಣ. ಕೆಲವು ಡೈಲಾಗ್ ಮಾಡಿದ್ರೆ ಕೆಲವು ಸೈಂಟಿಫಿಕ್ ಟರ್ಮ್ಸ್ ಅಥವಾ ಏನ್ ಆಗ್ತಾ ಇದೆ ಅಂತ ಗಮನಿಸ್ತಿಲ್ಲ ನೋಡಿ. ಈಗ ಇವ್ರು ಮಾಡ್ತಾ ಇರೋದು, ಈಗ ಗುರುಗಳು ಸ್ವಾಮೀಜಿ ಅವರಿಗೆ ಕೊಡ್ತಾ ಇರುವಂತ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಆರ್ಡಿನೇಟ್ ಬಲ್ಬ್. ಈ ಬಲ್ಬ್ ಮೇಲೆ ಇಲ್ಲಿರುವ ನೀವು ಯಾರೇ ಆದ್ರೂ ಈ ಬಲ್ಬ್ ಮೇಲೆ ನಿಂತ್ರೆ ನೀವೆಲ್ಲ ಆದ್ಮೇಲೆ ನಿಮ್ಮ ಬುಜ್ಜ ಸರ್ ಆದ್ರೂ ನಿಲ್ಸ್ಬೋದು, ಹೆಡ್ ಮಾಸ್ಟರ್ ಆದ್ರೂ ನಿಲ್ಸ್ಬೋದು. ಈ ಬಲ್ಬ್ ಹೊಡೆದೋದು, ಬಲ್ಬ್ ಹೊಡೆಯುತ್ತಾ ಇಲ್ಲ ಅಂತ ಹೇಳಿ ನೋಡುವಂಥದ್ದು. ಈಗ ಅವಳ ಆಸೆ ಹಿಡಿಯುತ್ತಾ ಇಲ್ಲ ಅಂತ ಹೇಳಿ ಅವಳಿಗೆ ಪರೀಕ್ಷೆ ಮಾಡಲಿಕ್ಕೆ ಗುರುಗಳು ಕೊಡ್ತಾ ಇದ್ದಾರೆ. ಆ ನಂತರ ನೀವು ಈ ಪರೀಕ್ಷೆಯನ್ನು ಗುರುಗಳ ಪರೀಕ್ಷೆಯನ್ನು ಮಾಡಿ. ಶಿಷ್ಯ ನೋಡಿ
ಹೊಡೆದೋಗಲ್ಲ ನಿಂತ್ಕೊಡಮ್ಮ. ಅದೇನಾದ್ರು ಬಲ್ಬ್ ಹೊಡೆದೋದ್ರೆ ನೀನ್ ಹೋಗಕ್ಕೆ ಆಗಲ್ಲ ಅಂತ, ಚಂದ್ರನ ಮೇಲೆ ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಆಗಲ್ಲ ಅಂತ, ಏನಾದ್ರು ಹೊಡೆದೋದ್ರೆ ಆಗಲ್ಲ ಅಂತ. ಹೊಡೆದೋಗ್ಲಿಲ್ಲ ಅಂದ್ರೆ ನೀನ್ ಹೋಗ್ಬೋದು. ಹಾ ಹೊಡೆದೋಯ್ತಾ? ಹಾಗಾದ್ರೆ ಅವರು ಚಂದ್ರನ ಮೇಲೆ ಹೋಗಿ ರಿಲಯನ್ಸ್ ಯಾರು ಅಲ್ಲಿ ಇವ್ರೇನೋ ಮಾಡಿದ್ದಾರೆ, ಇವ್ರು ನೀಟಾಗಿ ನಿಂತಿಲ್ಲ, ಎಲ್ಲ ಅಕ್ಕಪಕ್ಕದ ಮೇಲೆ ಭಾರ ಬಿಟ್ಟಿದ್ದಾರೆ ಅಂತ ಡೌಟ್ ಇದ್ರೆ ಯಾರು ಬಂದು ನಿಂತ್ಕೊಳ್ರಿ. ಅರೆ ಬರ ಸೈಲೆಂಟ್ ಆಗಿ ಒಬ್ಬರೇ ಬರ್ಬೋದು. ಅರೆ ಬರ ಯಾರು ಟೀಮ್ ಜಾಸ್ತಿ ಡೌಟ್ ಇದ್ರೆ ಬರ್ಬೋದು. ಯಾವುದೇ ಪ್ರಶ್ನೆಗೆ ಉತ್ತರ ಕೇಳಿಲ್ಲ, ಕೇವಲ ಬಲ್ಬ್ಗೆ ನಿಂತ್ಕೊಂಡು ಬನ್ನಿ ಅಂತ ಹೇಳಿದ್ರು 4 ಜನ ತಳ್ತಾ ಇದ್ದೀರಾ. ನಿಮಗೇನಾದ್ರೂ ಡೌಟ್ ಇದ್ರೆ ನಾನೇ ನಿಲ್ತೀನಿ. ಯಾರಾದ್ರೂ ಇಷ್ಟು ಮಕ್ಕಳಲ್ಲಿ ಬೇರೆ ಯಾವುದೇ ಶಾಲೆಯಲ್ಲಿ ಆಗಿದ್ರು ಕುತೂಹಲಕ್ಕೆ ಬಂದು ನಿಂತಿದ್ರು. ಇದು ನಾವು ನಿಮ್ ತರಗತಿಯಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರಾದ್ರೂ ಬಂದು ನಿಂತಿದ್ರು, ಹೌದಾ ಇದು ಹೌದು ಅಂತ ಹೇಳಿ. ಒಬ್ರು ಬಂದು ನಿಮ್ಮ ಕಾಲಿಗೆ ಗ್ಯಾರಂಟಿ ನಾನು, ಬರಿಗಾಲಲ್ಲಿ ನಿಲ್ಬೇಡಿ, ಶೂ ಹಾಕೊಂಡು ನಿಲ್ತೀರ, ನಿಮ್ಮ ಕಾಲಿಗೆ ಗ್ಯಾರಂಟಿ ನಾನು. ಯಾರಾದ್ರೂ ಬಂದು ಪರೀಕ್ಷೆ ಮಾಡ್ಬೋದಲ್ವಾ? ಅರೆ ಬರ ಬಹಳಷ್ಟು ಚಿಂತನೆಯನ್ನ ಮಾಡಿ ಅತ್ಯಂತ ತೂಕಭರಿತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಯಾರಾದ್ರೂ ಬಂದು ಪರೀಕ್ಷೆ ನೋಡ್ಬೋದು. ಯಾವುದೇ ರೀತಿಯಲ್ಲಿ ಬೇರೆ ಏನೂ ಇಲ್ಲ ನೋಡಿ. ಅದೇ ಬಲ್ಬು ಇಲ್ಲೇನಾದ್ರು ಅಣಿಸಿದೀವ, ಗಮ್ ಮಾಡಿದೀವ ನೋಡಿ ಬರ್ಬೋದು. ನೋಡಿ ಆಕ್ಚುಲಿ ಕೇಳುತ್ತೆ. ಇದು ನೀವು ಯಾರು ಕೆಲವು ಕೇಳ್ತಿದ್ದಾರೆ ಆಕ್ಚುಲಿ ನಿಜವಾಗ್ಲೂ ಒಳ್ಳೆ ಚಿಂತನೆ. ಈ ಬಟ್ಟೆ ನೆಯ್ಯ ನೋಡ್ತೀವಿ, ಚೆಕ್ ಮಾಡ್ಬೋದು ಏನಿದೆ ಅಂತ. ಬಲ್ಬ್ ತಗೊಳ್ಳಿ, ಹೊಡೆದಾಕ್ಬೇಡಿ, ಶಾಲೆ ಚೆಕ್ ಮಾಡಿ ನೋಡಿ. ನೀವು ಬೇಕಾದ್ರೆ ಆಮೇಲೆ ಬಲ್ಬ್ ಹಾ ಹೋಗ್ಬೋದು. ಹೋಗಿ ಅಲ್ಲಿ ಮಾಡ್ಬೋದು. ಅಲ್ಲಿ ಚೆನ್ನಾಗಿ ಸೈಟ್ ಮಾಡಿ ಎಲ್ಲರಿಗೂ ಮಾಡಿ ಮತ್ತೆ ನನ್ನ ಹತ್ರ ಬಾ. ಸರಿ ಹೋಗ್ಬ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ವಾ ನೀವು? ಒಂದು 10,000 ಹಾಕು. ಬೇಗ ಬೇಗ ಬನ್ನಿ, ನಮ್ಮ ಸ್ವಾಮೀಜಿ ಕಾಯ್ತಾ ಇದ್ದಾರೆ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ಹೇಳಪ್ಪ, ಏನ್ ಬಂದಿರೋದು? ನನಗೆ ಮಿಸ್ಸಸ್ ಬ್ಯಾಚ್ ಕೊಟ್ಟವ್ರೆ. ನಾನು ಹುಡುಗರ ಹತ್ರ ಮಾತಾಡ್ತಿದ್ದೆ ಅಂತ ಇಷ್ಟಾನ ಗೋಡೆಯಲ್ಲಿ ಹಂಗೆ ಅಂಟಿಸ್ಬೇಕಂತೆ. ನಿಮಗೆ ಮಾಡೋಕ್ಕಾಗುತ್ತಾ ಸ್ವಾಮೀಜಿ? ಓ, ನೀನೊಂದ್ಸಲ ಎಣ್ಸ್ ನೋಡಾಗಾದ್ರೆ. ಗೋಡೆ ಗಂಟು ಹಾ ತಗೊಂಬ. ಇವಾಗ ನಿನಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಯಾವ ಕಾರಣದಿಂದ ಮಾತಾಡ್ತಿದ್ದೆ ಹುಡುಗರ ಹತ್ರ ಅಂತ. ಇನ್ಮೇಲಾದ್ರೂ ಕಲಿಬೇಕು ಏನಂತ, ನೀನು ಕ್ಲಾಸ್ ರೂಮಲ್ಲಿ ಕೂತಾಗ ಪಕ್ಕದವ್ರ ಹತ್ರ ಮಾತಾಡ್ಬಾರ್ದು ಅಂತ. ಸರಿನಾ? ಮತ್ತೆ ಈ ಪ್ರಾಜೆಕ್ಟ್ ಕೊಟ್ಟಿರೋದು ಯಾಕಂದ್ರೆ ಇದು ನೀನ್ ಮಾತಾಡೋದ್ ಬಿಟ್ಟು ಈ ತರ ಪ್ರಾಜೆಕ್ಟ್ ಅಲ್ಲಿ ತೊಡಗಿ ಅಂತ. ಈ ತರ ಮಾಡಿ ಮಾಡಿ ಒಳ್ಳೆ ಬುದ್ಧಿವಂತ ಆಗ್ಲಿ ಅಂತ. ಹಾಗಾದ್ರೆ ನಿಮ್ ಪಕ್ಕದವ್ರ ಹತ್ರ ಮಾತಾಡ್ಬಾರ್ದು. ಮತ್ತೆ ಇದನ್ನ ಗೋಡೆ ಗಂಟಿಸ್ಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ಅಲ್ವಾ ನಿಮ್ಗೀಗ? ಹಾಗಾದ್ರೆ ನೋಡೋಣ. ಮತ್ತೆ ಏನ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್? ಅದೇ ಸ್ವಾಮೀಜಿ. ಹಾ, ಮತ್ತೆ ಯಾರಾದ್ರೂ ಕೊಟ್ಟಿದ್ದಾರಾ ಪ್ರಾಜೆಕ್ಟ್? ಇಲ್ಲ ಸ್ವಾಮೀಜಿ. ಮತ್ತೆ ಬೇರೆ ಯಾರು ನಿಮ್ ಫ್ರೆಂಡ್ಸ್ ಯಾರು ಇದ್ದಾರಾ?
7ನೇ ಕ್ಲಾಸ್ ಅವರು ಹ್ಞೂ ಸ್ವಾಮೀಜಿ. ಹಾ, ಈ ಸ್ಕೂಲಿಗೆ ಕರ್ಕೊಂಬ. ಈ ಸ್ಕೂಲಲ್ಲಿ ಎಲ್ಲರೂ ಪಾಠ ಚೆನ್ನಾಗಿ ಮಾಡ್ತಾರೆ ನೋಡು. ಚೆನ್ನಾಗಿ ಸೇರಿಸಿದ್ರೆ ಚೆನ್ನಾಗಿ ಬುದ್ಧಿವಂತ ಆಗ್ಬೋದು. ಹಾಗಾದ್ರೆ ಇವಾಗ ಗಂಡ್ಸ್ ನೋಡು. ಸ್ವಾಮೀಜಿ ನಾನೊಂದ್ಸತಿ ಟ್ರೈ ಮಾಡಿ ನೋಡೋಣ. ಹಾ, ಹೋಗಪ್ಪ. ನೋಡು, ನಾನು ಶಿಷ್ಯನೇ ಮಾಡ್ತೇನೆ, ಗುರುಗಳಿಗೆ ಬರಲ್ಲ ಅಂತಿಲ್ಲ. ನಾನು ಅವನಿಗೆ ಕಲ್ಸ್ಕೊಟ್ಟಿರೋದನ್ನ ಅವ್ನು ಮಾಡ್ತಿದ್ದಾನೆ, ಅಂದರೆ ಅವನೇ ಮಾಡ್ತಿದ್ದಾನೆ ಮೇಲೆ ನನಗೂ ಬರುತ್ತೆ. ಬರುತ್ತಾ ಅಂತ ಕೇಳಿದ್ದಲ್ಲ, ನೋಡಿ ಎಲ್ಲ ಬರುತ್ತೆ ಅಂತ ಅರ್ಥ. ನಿನಗೆ ನೀಟಾಗಿ ಅನ್ಸಕ್ ಬಂದಿಲ್ಲ ಆಯ್ತಾ? ಇವಾಗ ಕಲ್ತೇ ಇಲ್ಲ. ಹಾ, ಹೋಗ್ ಸ್ಕೂಲಲ್ಲಿ ಹೇಳು ಮ್ಯಾಮ್ ಮಾಡಿದ್ದೀನಿ ಅಂತ, ಸರಿನಾ? ಹಾಗಾದ್ರೆ ನಾವಿಲ್ಲಿ ನಡೆಸಿದ್ದೆಲ್ಲ ಒಂದು ಪವಾಡ ಅಂತ ತಿಳ್ಕೊಂತೀವಿ. ಎಲ್ಲಾ ಗುರುಗಳ ಹತ್ರ ಹೋಗ್ತೀವಿ, ಸ್ವಾಮೀಜಿ ಹತ್ರ ಹೋಗ್ತೀವಿ, ಒಂದು ಪವಾಡ ಮಾಡಿದ್ದಾರೆ, ನನಗೆ ಒಳ್ಳೇದಾಗುತ್ತೆ, ನಾನು ಗುರುಗಳ ಹತ್ರನೇ ಹೋಗ್ತೀನಿ, ಇವೆಲ್ಲ ನಿಮ್ಮ ಹತ್ರ ಬರಲ್ಲ, ಅವ್ರ ಹತ್ರ ಹೋಗಲ್ಲ, ಗುರುಗಳ ಹತ್ರ ಹೋಗ್ತೀನಿ, ಎಲ್ಲ ಒಳ್ಳೇದಾಗುತ್ತೆ, ಅವೆಲ್ಲ ನಂಬ್ಕೊಂಡು ಹೋಗ್ತೀರಾ. ಇವೆಲ್ಲ ಒಂದು ಪವಾಡ ಅಲ್ಲ. ಇದನ್ನ ನಾವು ಸಾಮಾನ್ಯವಾಗಿ ನಡೆಯುವಂತ ಎಲ್ಲ ವೈಜ್ಞಾನಿಕವಾಗಿ ಎಲ್ಲ ನಡೀತಾ ಇರ್ತವೆ. ಮೊದಲು ನಾನು ಇವ್ರು ಬಂದಾಗ ಮನೆ ಕಟ್ಟಿಸ್ಬೇಕು, ನನಗೆ ಮನೆ ಕಟ್ಬೇಕಾಗಿಲ್ಲ 2 ವರ್ಷದಿಂದ ಅಂತ ಬಂದಿದ್ರು. ಅವರಿಗೆ ಒಂದು ಪುಡಿ ಹಾಕ್ಬಿಟ್ಟು ನಿನ್ ಕೈಯಲ್ಲಿ ಏನಾದ್ರು ಬೇರೆ ಬಣ್ಣ ಕಟ್ ಬಂದ್ರೆ ನಿಂಗೆ ಒಳ್ಳೇದಾಗುತ್ತೆ, ಮನೆ ಕಟ್ಬೋದು ಅಂತ ಹೇಳಿದ್ದೆ. ಅಲ್ಲಿ ನಾನು ಹಾಕಿದ ಯಾವ ಪುಡಿ ಅಂದ್ರೆ ಅಷ್ಟಪುಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡ್ಬೋದು, ಮನೇಲಿ ಇರುವಂತ ವಸ್ತುಗಳೇ ಅಷ್ಟಪುಡಿ. ಯಾವ ಅಷ್ಟಪುಡಿ ಅಡಿಗೆ ಆಗ್ತಿರಲ್ಲ ಆ ಅಷ್ಟಪುಡಿ, ಬೇರೆ ಅಷ್ಟಪುಡಿ ತಗೊಂಡ್ರೆ ಆ ಅಷ್ಟಪುಡಿನ ಮತ್ತೆ ಸೋಪಿನ ಪುಡಿ. ನೋಡ್ರಿ, ಇದನ್ನೇ ಹಾಕಿದ್ದು ಅಷ್ಟಪುಡಿ, ಇದು ಸೋಪಿನ ಪುಡಿ. ಅರ್ಶಿನ ಪುಡಿ ಮತ್ತೆ ಸೋಪಿನ ಪುಡಿ ಹಾಕೊಂಡು ಮಾಮೂಲಿ ಟ್ಯಾಪ್ ವಾಟರ್ನ ಹಾಕೊಂಡು ಕೈ ಉಜ್ಜಿ, ಅದು ಕೆಂಪು ಕಲರ್ ಆಗಿ ಟರ್ನ್ ಆಗುತ್ತೆ. ಅದೇನು ಇಲ್ಲ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದು ಅದು ಕೆಂಪು ಬಣ್ಣ ತಿರುಗಿದ್ದು. ಮತ್ತೆ ಇನ್ನೊಂದು ಪೊಟ್ಯಾಷಿಯಂ, ಇವನು ಮಾಟ ಮಂತ್ರ ನಡೆಯುತ್ತೆ ನಮ್ಮ ಮನೆಯಲ್ಲಿ ಅಂತ. ಅದಕ್ಕಿಂತ ಮುಂಚೆ ಅದೇ ಪ್ರಯೋಗನ ಉದ್ಘಾಟನೆಯಲ್ಲಿ ಮಾಡಿದ್ವಿ. ಇಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಅಲ್ಲೇನೋ ಒಂದೊಂದರಲ್ಲಿ ಈ ವಿಜ್ಞಾನದಲ್ಲಿ ಪ್ರಯೋಗ ಮಾಡ್ತಿದೀವಿ ಅಂದ್ರೆ ಎಲ್ಲ ಫ್ಲಾಪ್ ಆಗೋದಂತೂ ಒಂದೊಂದು ಗ್ಯಾರಂಟಿ ಇದ್ದೇ ಇರ್ತವೆ. ಮೊದಲು ಉದ್ಘಾಟನೆಯಲ್ಲಿ ಮಾಡಿದ್ವಿ, ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ನಾವು ಇದು ಪೇಪರ್ನ ಚೂರ್ ಮಾಡಾಕಿದ್ವಿ, ಕಟ್ ಮಾಡಾಕಿದ್ವಿ, ಮತ್ತೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನ ಪುಡಿ ಮಾಡಾಕಿದ್ವಿ. ಅದನ್ನ ಹಾಕಿದ್ಮೇಲೆ ಸರ್ ಒಂದು ಬಾಟಲ್ ಇಟ್ಕೊಂಡಿದ್ರು ಚಿಕ್ಕದು, ಅದ್ರಲ್ಲಿ ಗ್ಲಿಸ್ರೀನ್ ಅನ್ನೋದು ಸಿಗುತ್ತೆ, ಇಲ್ಲೇ ಮೆಡಿಕಲ್ ಸಿಗುತ್ತೆ, ಮೆಡಿಕಲ್ ಅಲ್ಲಿ 25 ರೂಪಾಯಿ. ಗ್ಲಿಸ್ರೀನ್ ನ ಅದ್ರೊಳಗೆ ಹಾಕಿದ್ವಿ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಇತ್ತು, ಬೆಂಕಿ ಹಚ್ಕೊಂಡಿತ್ತು.